ಬಾಬಾರವರು ಯಾವುದಾದರೂ ವ್ಯಕ್ತಿಯನ್ನು ತನ್ನ ಸೇವಕ ಅಥವಾ ತನ್ನ ಭಕ್ತ ಅಥವಾ ತನ್ನ ಭಕ್ತಿಯನ್ನು ಪ್ರಸಾರ ಮಾಡಲು ನಿಯೋಜಿಸಬೇಕೆಂದು ಬಾಬಾರವರೇ ಅಂದುಕೊಂಡರೆ ಅದನ್ನು ಸ್ವತಃ ಆ ವ್ಯಕ್ತಿಯಿಂದಲೂ ಸಹ ಬದಲಿಸಲು ಸಾಧ್ಯವಿಲ್ಲ. ಆ ಬಾಬಾರವರ ಇಚ್ಛೆಯಂತೆಯೇ ಎಲ್ಲವೂ ನಡೆಯುತ್ತದೆ. ಅದಕ್ಕೆ ಸಂಬಂಧಿಸಿದ ಒಂದು ಉದಾಹರಣೆಯನ್ನು ಈಗ ತಿಳಿದುಕೊಳ್ಳೋಣ. ಬಾಬಾರವರ ಕಾಲ ಬ್ರಿಟಿಷರ ಕಾಲ. ಆವಾಗ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳುತ್ತಿದ್ದರು. ಬಾಬಾರವರ ಕೀರ್ತಿಯನ್ನು ಕೇಳಿ ಅನೇಕ ಜನರು ದೂರದ ಊರುಗಳಿಂದ ಬಾಬಾರವರ ದರ್ಶನಕ್ಕೆ ಆಗಮಿಸಿ ಉದ್ಧಾರವಾಗುತ್ತಿದ್ದರು. ಬಾಲಗಂಗಾಧರ ತಿಲಕ್ ಅವರೂ ಸಹ ಬಾಬಾರವರ ದರ್ಶನವನ್ನು ಪಡೆದು ಕೃತಾರ್ಥರಾಗಿದ್ದಾರೆ. ಹೀಗಿರುವಾಗ ಬ್ರಿಟಿಷರಿಗೆ ಒಂದು ಅನುಮಾನ ಮೂಡುತ್ತದೆ. ಅದೇನೆಂದರೆ, ಈ ಸಾಯಿಬಾಬಾ ಯಾರು? ಈ ಸಾಯಿಬಾಬಾ ಸ್ವಾತಂತ್ರ್ಯ ಹೋರಾಟ ಮಾಡುತ್ತಿರುವ ಪಕ್ಷದ ಕಡೆಯವರು ಎನ್ನುವ ಒಂದು ಅನುಮಾನ ಬ್ರಿಟಿಷರ ಕೈಯಲ್ಲಿ ಮೂಡಿ, ಆ ಬ್ರಿಟಿಷರು ದಾಸಗನು ಮಹಾರಾಜ, ಅಂದರೆ ದಾಸಗನು ಅವರು ಮೊದಲು ಪೊಲೀಸ್ ಪೇದೆಯಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದರು. ಆಗ ದಾಸಗನು ಅವರು ಪಂಡರಾಪುರದ ವಿಠ್ಠಲನ ಪರಮ ಭಕ್ತರೂ ಕೂಡ ಆಗಿದ್ದರು. ಅಂತಹ ದಾಸಗನು ಮಹಾರಾಜರನ್ನು ಈ ಸಾಯಿಬಾಬಾರ ಬಗ್ಗೆ ತಿಳಿದುಕೊಂಡು ಬಾ ಎಂದು ಬ್ರಿಟಿಷರು ಕಳುಹಿಸಿ ಕೊಡುತ್ತಾರೆ. ಅದರಂತೆ ದಾಸಗನು ಮಹಾರಾಜರು ಶಿರಡಿಗೆ ಆಗಮಿಸಿ ಬಾಬಾರವರನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಆಗ ಬಾಬಾರವರು ದಾಸಗನು ಅವರಿಗೆ, ನೀನು ಇದೆಲ್ಲವನ್ನು ಬಿಡು, ನನ್ನ ಬಳಿಯೇ ಇದ್ದು ಗುರುಚರಿತ್ರೆಯನ್ನು ಪಾರಾಯಣ ಮಾಡು ಎಂದು ಬಾಬಾ ದಾಸಗನು ಅವರಿಗೆ ತಿಳಿಸುತ್ತಾರೆ. ಆದರೆ ದಾಸಗನು ಅವರು ಆವಾಗ ಬಾಬಾರವರ ಮಾತನ್ನು ಕೇಳುವುದಿಲ್ಲ. ಏಕೆಂದರೆ ಬಾಬಾರವರು ಇಂತಹ ಮಹಾಮಹಿಮನರು ಎಂದು ದಾಸಗನಿಗೂ ಕೂಡ ಆವಾಗ ಗೊತ್ತಿರುವುದಿಲ್ಲ. ಆಗ ಅವರ ಮಾತನ್ನು ಅಲಕ್ಷ್ಯ ಮಾಡುತ್ತಾರೆ. ಅಲಕ್ಷ್ಯ ಮಾಡಿ ಅಲ್ಲಿಂದ ದಾಸಗನು ಬಾಬಾರವರ ಮಾತಿಗೆ ಗೌರವ ಕೊಡದೆ ಅಲ್ಲಿಂದ ವಾಪಸ್ ಬರುತ್ತಾರೆ. ಬಂದು ತಮ್ಮ ಪೊಲೀಸ್ ವೃತ್ತಿಯನ್ನು ಮತ್ತೆ ಪುನರಾರಂಭ ಮಾಡುತ್ತಾರೆ. ಆವಾಗ ಅಲ್ಲಿ ಒಂದು ಕಳ್ಳತನವಾಗುತ್ತದೆ. ಆ ಕಳ್ಳನನ್ನು ಹಿಡಿಯಲು ದಾಸಗನು ಅವರೇ ಬಹಳ ಶ್ರಮ ಪಡುತ್ತಿರುತ್ತಾರೆ. ಕಡೆಗೆ ಆ ಕಳ್ಳ ಸಿಕ್ಕು ಹಾಕಿಕೊಂಡ ನಂತರ ಆ ಕಳ್ಳ ಇದರಲ್ಲಿ ದಾಸಗನು ಅವರ ಪ್ರೇರಣೆಯಂತೆಯೇ ಎಲ್ಲವೂ ಕಳ್ಳತನ ಆಗಿದೆ, ಅವರೇ ತಪ್ಪಿತಸ್ಥರು ಎಂದು ಹೇಳಿಬಿಡುತ್ತಾನೆ. ಆಗ ದಾಸಗನು ಅವರನ್ನೇ ಜೈಲಿಗೆ ಹಾಕಲಾಗುತ್ತದೆ. ಉದ್ಯೋಗ ಮಾಡುತ್ತಿರುವವರ ಜಾಗದಲ್ಲಿಯೇ ದಾಸಗನು ಬಂದಿಯಾಗಿ ಬಿಡುತ್ತಾರೆ. ಆಗ ದಾಸಗನು ಆತ್ಮವಿಮರ್ಶೆ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ನೋಡಿ, ಯಾವಾಗ ನಮಗೆ ಕೆಟ್ಟದ್ದು ಆಗುತ್ತದೆಯೋ ಆವಾಗ ನಾವು ಖಂಡಿತ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಸುಮ್ಮನೆ ಯಾರಿಗೂ ಕೆಟ್ಟದ್ದು ಸಂಭವಿಸುವುದಿಲ್ಲ. ಏನಾದರೂ ತಪ್ಪುಗಳು ನಮ್ಮಿಂದ ನಡೆದಿದ್ದರೆ ಮಾತ್ರ ನಮಗೆ ಕೆಟ್ಟ ಪರಿಣಾಮಗಳು ಆಗುತ್ತವೆ. ಆವಾಗ ದಾಸಗನು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಶ್ರೀ ಸಾಯಿನಾಥರು ನನಗೆ ಅವರ ಬಳಿಯಲ್ಲೇ ಇದ್ದು ಗುರುಚರಿತ್ರೆ ಪಾರಾಯಣ ಮಾಡಲು ತಿಳಿಸಿದ್ದರು. ನಾನು ಅವರ ಮಾತನ್ನು ಅಲಕ್ಷಿಸಿ ಬಂದೆ. ಆದ್ದರಿಂದಲೇ ನನಗೆ ಈ ಅಪವಾದ ಬಂದು ಸೆರೆವಾಸವನ್ನು ಅನುಭವಿಸುವ ಪರಿಸ್ಥಿತಿ ಬಂದಿದೆ ಎಂದು ತಿಳಿದುಕೊಂಡು ಆ ಜೈಲಿನಿಂದಲೇ ಬಾಬಾರವರನ್ನು ನೆನೆದು ನನ್ನನ್ನು ನೀವೇ ಕಾಪಾಡಬೇಕು ತಂದೆ ಎಂದು ಬಾಬಾರವರಲ್ಲಿ ಕ್ಷಮೆ ಬೇಡಿ ಬಾಬಾರವರಿಗೆ ಸಂಪೂರ್ಣವಾಗಿ ಶರಣಾಗತರಾಗುತ್ತಾರೆ. ಸರ್ವವ್ಯಾಪಿಯಾಗಿರುವ ಶ್ರೀ ಸಾಯಿನಾಥರು ದಾಸಗನುವಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಕಳ್ಳ ಯಾರು
ದಾಸಗನು ಅವರ ಹೆಸರು ಹೇಳಿರುತ್ತಾರೋ ಆ ಕಳ್ಳನನ್ನು ತಮ್ಮ ಮಾಯಾ ಪ್ರಭಾವದಿಂದ ಸಂಪರ್ಕ ಮಾಡಿ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ತಾನು ಕೊಟ್ಟ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡು ಇದರಲ್ಲಿ ದಾಸಗನು ಮಹಾರಾಜರದು ಏನೂ ತಪ್ಪಿಲ್ಲ ಎನ್ನುವಂತೆ ಬಾಬಾರವರು ಆ ರೀತಿ ನುಡಿಯುವಂತೆ ಆ ಕಳ್ಳನನ್ನು ಪ್ರೇರೇಪಣೆ ಮಾಡುತ್ತಾರೆ. ಅದರಂತೆ ಆ ಕಳ್ಳನು ತನ್ನ ತಪ್ಪನ್ನು ಒಪ್ಪಿಕೊಂಡು ಬಾಬಾರವರ ದಿವ್ಯ ಮಹಿಮೆಯಿಂದ ದಾಸಗನು ಅವರು ಹೊರಗಡೆ ಬರುವಂತೆ ಆಗುತ್ತದೆ. ಹೊರಗಡೆ ಬಂದ ಮೇಲೆ ದಾಸಗನು ಅವರು ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಬಾಬಾ ದೈವಿ ಸ್ವರೂಪರು. ಬಾಬಾರವರ ಮಾತಿನಂತೆ ನಾನು ಇನ್ನು ಮೇಲೆ ಈ ಪೊಲೀಸ್ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟು ನನ್ನ ಉಸಿರು ಇರೋವರೆಗೂ ಬಾಬಾರವರ ಸೇವೆಯೇ ಮಾಡುತ್ತೇನೆ ಎಂದು ದೃಢವಾದ ಸಂಕಲ್ಪ ಮಾಡಿ ಬಾಬಾರವರ ಅತ್ಯಾಪ್ತ ಭಕ್ತರಾಗುತ್ತಾರೆ. ಮತ್ತು ಬಾಬಾರವರಲ್ಲೇ ಅವರು ಪಂಢರಪುರದ ವಿಠ್ಠಲನನ್ನು ನೋಡುತ್ತಿರುತ್ತಾರೆ. ಮುಂದೆ ಒಂದು ದಿನ ಬಾಬಾರವರು ತಾವೇ ವಿಠ್ಠಲರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಾರೆ. ಮತ್ತು ಮುಂದೆ ಒಂದು ದಿನ ದಾಸಗನು ಅವರು ಗಂಗಾ ಸ್ನಾನ ಮಾಡಬೇಕು ಎಂದುಕೊಂಡು ಹೋಗುತ್ತಿರುವಾಗ ಅಲ್ಲೇಕೆ ಹೋಗುವೆ, ಇಲ್ಲೇ ನಿನಗೆ ಅದನ್ನು ತರಿಸುವೆ ಎಂದು ತಮ್ಮ ಪಾದಗಳಲ್ಲಿ ಗಂಗೆಯನ್ನು ಹುಟ್ಟಿಸುತ್ತಾರೆ. ಈ ರೀತಿ ಅನೇಕ ರೀತಿಯ ಆಶೀರ್ವಾದಗಳು ದಾಸಗನು ಮಹಾರಾಜರಿಗೆ ಲಭಿಸುತ್ತವೆ. ಮತ್ತು ದಾಸಗನು ಅವರು ತಮ್ಮ ಮುಂದಿನ ಜೀವನದಲ್ಲಿ ಬಾಬಾರವರ ಮಹಿಮೆಗಳನ್ನು ಕೀರ್ತನೆಯ ಮೂಲಕ ಪ್ರಸಾರ ಮಾಡುತ್ತಾರೆ. ಆ ಕೀರ್ತನೆಯನ್ನು ಕೇಳಿ ಬಂದಂತಹ ಸಾವಿರಾರು ಜನರು ಬಾಬಾರವರ ದಿವ್ಯ ಕೃಪೆಯಿಂದ ಉದ್ಧಾರವಾಗುತ್ತಾರೆ. ಮತ್ತು ಬಾಬಾರವರ ಬಗ್ಗೆ ಅವರು ಮಾಡುತ್ತಿದ್ದ ಕೀರ್ತನೆಯ ಸ್ವರೂಪವೇ ಶ್ರೀ ಸಾಯಿ ಸ್ತವನ ಮಂಜರಿ.